ಹರ ಹರ ಗೌರಿಯ ಮುದ್ದಿನ ಕುಮಾರನೇ, ವಿದ್ಯಾ ಬುದ್ಧಿ ಕಲಿಸಿದ ಗುರುವೇ ಕೊಡು ನಮಗೆ ಮತಿಯ. ಗುರುಗಳಿಗೊಂದು ಶರಣಾರ್ಥಿ, ಗುರು ಭಕ್ತರಿಗೊಂದು ಶರಣಾರ್ಥಿಯೋ. ವಿದ್ಯಾ ಬುದ್ಧಿ ಕಲಿಸಿದ ಗುರುವೇ ಕೊಡು ನಮಗೆ ಮತಿಯ. ನಮ್ಮ ಶಿವಾಚಾರ್ಯ ಶಿವಕುಮಾರ ಸ್ವಾಮಿಗಳಿಗೆ ಒಂದು ಸಾರಿ ಉಗಿಯ ನೀರು. ನೋಡಿ, ನಾವೆಲ್ಲರೂ ಸೇರಿರೋದು ಒಂದು ಹಬ್ಬದಲ್ಲಿ. ಈ ಹಬ್ಬ ನಿಮ್ಮ ದನಿಯ ಮೂಲಕ ಬಂದರೆ ಹುಣ್ಣಿಮೆಯ ಚಂದ್ರ ಇನ್ನೂ ಚೆನ್ನಾಗಿ ನಗ್ತಾನೆ. ಇನ್ನೊಂದು ಸಾರಿ ನಮ್ಮ ಗುರುಗಳಿಗೆ ಒಂದು ಸಾರಿ ಉಗಿಯ ನೀರು. ಹಾಗೆ ಬಂದಂತ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರಿಗೆ ಒಂದು ಸಾರಿ ಉಗಿಯ ನೀರು. ಹಾಗೆ ನಮ್ಮ ರಾಘಣ್ಣನಿಗೆ ಒಂದು ಸಾರಿ ಉಗಿಯ ನೀರು. ಹಾಗೆ ವೇದಿಕೆ ಮೇಲೆ ಕೂತಂತ ಮಹನೀಯರು, ಜೊತೆಗೆ ನೀವು, ನಿಮ್ಮ ಮಕ್ಕಳು, ಪತ್ರಕರ್ತರು ಎಲ್ಲರಿಗೂ ಒಂದು ಸಾರಿ ನಿಮಗೆ ನೀವೇ ಉಗಿ ಎಂದುಕೊಳ್ಳ್ರು. ಮಗುವೆಂಬ ಮೊಗ್ಗಿನ ಮೇಲೆ ಹನಿ ಎಂಬ ಜ್ಞಾನವ ಚೆಲ್ಲಿ ಆ ಮೊಗ್ಗನ್ನ ಹೂವಾಗಿಸು, ಹೃದಯದ ಭಾವನೆಯನ್ನ ಅರಳಿಸು ಅನ್ನುವಂತಹ ಒಂದು ಪಥದಲ್ಲಿ ಸಾಕ್ತಾ ಇದ್ದಾರೆ ನಮ್ಮ ಗುರುಗಳು. ಇವತ್ತು ತರಳಬಾಳು ಈ ಹುಣ್ಣಿಮೆಯ ಈ ರಾತ್ರಿಯಲ್ಲಿ ಬೆಳಕು ಕಾಣೋದಿದೆಯಲ್ಲ, ಅದು ಜ್ಞಾನದ ಸಂಕೇತ. ನಿಜವಾಗಲೂ ಮೇಡಮ್ ಮಾತಾಡಿದ್ರು, ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಅಂದರೆ ಇವತ್ತು ನಾವು ಮಾತಾಡಬೇಕಾಗಿರತಕ್ಕಂಥದ್ದು ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆ ನಮಗೆ ಕೊಟ್ಟಂತಹ ಒಂದು ಉಪನ್ಯಾಸ. ಕಲೆ ಅಂದರೆ ಏನು ಅಂತ ಯೋಚನೆ ಮಾಡಿದರೆ ಪೇಂಟಿಂಗ್ ಮಾಡೋದಾ, ಡ್ಯಾನ್ಸ್ ಮಾಡೋದಾ? ಅಲ್ಲರಿ, ನಿಜವಾಗಲೂ ಬದುಕುವಂಥ ಒಂದು ಕಲೆಯನ್ನು ನಾವು ಕರಗತ ಮಾಡಿಕೊಳ್ಬೇಕಾಗಿದೆ. ಅದು ಗುರುಗಳು ಹಾಗೂ 76 ವರ್ಷಗಳಿಂದ, ಅದರಿಗಿಂತ ಹಿಂದೆ ವಚನರಿಂದನೂ ನಡೆದುಕೊಂಡು ಬಂದಂಥದ್ದು ಯಾವುದು? ಬದುಕುವ ಕಲೆ. ಬದುಕುವ ಕಲೆ ಅನ್ನುವಂಥದ್ದು ಏನು? ಎಲ್ಲರೂ ಸಮಾನರಾಗಿ ಬದುಕ್ತಕ್ಕಂಥದ್ದು, ಮನುಷ್ಯತ್ವಕ್ಕೆ ಹೆಚ್ಚು ಬೆಲೆ ಕೊಡ್ತಕ್ಕಂಥದ್ದು. ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ, ದೊಡ್ಡವರೆಲ್ಲರ ಹೃದಯದಿ ಕಟ್ಟಿ ಆ ತೊಟ್ಟಿಲ ಲೋಕದಲ್ಲಿ ನಿತ್ಯ ಕಿಶೋರತೆ ನಿದ್ರಿಸುತ್ತಿರುವುದು ವಿಸ್ಮೃತನಾಕದಲ್ಲಿ. ಮಕ್ಕಳ ಸಂಘದೊಳೆಚ್ಚರಗೊಳ್ಳಲಿ ಆನಂದದ ದಿವ್ಯ ಶಿಶು, ಹಾರಲಿ ಏರಲಿ ದಿವ್ಯಜತ್ವಕ್ಕೆ ಮನುಜ ಪಶು ಅಂತ. ಏನು? ನಿಮ್ಮೊಳಗೆ ಮುಗ್ಧತೆ ಅನ್ನುವ ಮಾನವೀಯ ಭಾವ ಇದೆಯಲ್ಲ, ಅದಿಲ್ಲ ಅಂದ್ರೆ ನಾವು ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗೋಲ್ಲ. ಒಂದು ಮಗುವಿಗೆ ಜಾತಿನೇ ಗೊತ್ತಿರಲ್ಲ, ಅದು ತಾನು ಬೆಳೀತಾ ಬೆಳೀತಾ ಎಲ್ಲವನ್ನೂ ಅನುಭವಿಸ್ತಾ ಅದನ್ನ ಅನುಭವಿಸೋದಕ್ಕೆ ಶುರು ಮಾಡುತ್ತೆ. ಆದರೆ ಆ ಮುಗ್ಧತೆ ಅನ್ನುವಂಥದ್ದು ಯಾರಲ್ಲಿದೆ, ಆ ಮಗು ಯಾರಲ್ಲಿದೆ, ಅವರಲ್ಲಿ ಮಾನವತೆಯ ಸಂಕೇತವೇ ಇರುತ್ತೆ. ಅಂತಹ ಒಂದು ಬೆಳಕನ್ನು ನೀಡುವಂತಹ ಒಂದು ಈ ಸಂಸ್ಥೆ ತರಳಬಾಳು ನಿಜವಾಗ್ಲೂ ಎಷ್ಟು ಖುಷಿಯಾಗುತ್ತೆ. ನನ್ನ ಗುರುಗಳಾದಂಥ ಬಿ ವಿ ಕಾರಂತರು ಯಾವಾಗಲೂ ಹೇಳುವರು, ಅಂದರೆ ವಿದ್ಯೆ ಅಂದರೆ ಏನು? ವಿದ್ಯೆ ಅಂದರೆ ಏನು? ವಿಶ್ವಬಂಧು ಮರಳು ಸಿದ್ಧರ ಥರ ಬದುಕುವುದನ್ನು ನಮ್ಮ ಮಕ್ಕಳಿಗೆ ಕಲಿಸಬೇಕು. ವಿದ್ಯೆ ಅಂದರೆ MBA ಓದಿ, MBBS ಓದಿ ಪ್ರಶ್ನೆನೇ ಮಾಡದೇ ಇದ್ರೆ ಅದು ವಿದ್ಯೆ ಅಲ್ಲ. ವಿವೇಕಾನಂದರು ಅದನ್ನೇ ಹೇಳ್ತಾರೆ, ಯಾರು ಪ್ರಶ್ನೆ ಮಾಡ್ತಾನೆ ಅವನು ವಿದ್ಯಾವಂತ. ಯಾರು ಪ್ರಶ್ನೆ ಮಾಡ್ತಾನೆ, ಯಾವುದು ತಪ್ಪು ಅನ್ನೋದನ್ನು ಪ್ರಶ್ನೆ ಮಾಡ್ತಾನೆ ಅವನು ವಿದ್ಯಾವಂತ ಅಂತ ಹೇಳ್ತಾರೆ. ಅದಕ್ಕೆ ಪುಟಗಟ್ಲೆ ಓದಿರಬೇಕು, ತಿಳ್ಕೊಂಡಿರ್ಬೇಕು ಅನ್ನೋದು ಏನೂ ಇಲ್ಲ. ಈಗ ಮರಳು ಸಿದ್ಧರು ಏನು ಮಾಡಿದ್ರು? ಈಗ ಅವರೊಂದು ಕತೆ ಹೇಳಿದ್ರು. ಆ ಕಥೆಯಲ್ಲಿ ಏನು ಮಾಡಿದ್ರು? ಚಿಕ್ಕ ಮಗುವಾಗಿರ್ತಾನೆ ಪ್ರಶ್ನೆಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಏನಂತ? ಯಾಕಿದು? ಏನಕ್ಕಿದು? ಯಾಕೀಗ ಆಗ್ತಾ ಇದೆ? ಎಲ್ಲಿ ಪ್ರಶ್ನೆ ಇರುತ್ತೋ ಅಲ್ಲಿ ಒಂದು ಹೊಸ ಜಗತ್ತು ಸೃಷ್ಟಿಯಾಗುತ್ತೆ. ಎಲ್ಲಿ ಪ್ರಶ್ನೆ ಇರುತ್ತೋ ಅಲ್ಲಿ ಸತ್ಯ ತನ್ನಿಂದ ತಾನೇ ಹೊರಗೆ ಬರುತ್ತೆ. ಸತ್ಯದ ಹುಡುಕಾಟ ಅಂದ್ರೆ ಅದು ಹೋರಾಟ ಅಲ್ಲ, ನಮ್ಮೊಳಗೆ ಕಾಣುವಂತ ಹುಣ್ಣಿಮೆ. ಅದು ಆ ಬೆಳಕು ಒಳಗೆ ನಮ್ಮಲ್ಲಿ ಬಂದು ಅದರ ಮೂಲಕ, ಬೆಳಕಿನ ಮೂಲಕ ಇಲ್ಲಿರುವ ತಪ್ಪುಗಳು, ಸಮಾಜದಲ್ಲಿರುವಂತಹ ಕೇಡುಗಳು, ಇವೆಲ್ಲವನ್ನ, ಜಾತಿ ಗೀತಿ ಎಲ್ಲವನ್ನ ತೆಗೆದೊಗೆಯುವಂತಹ ಬೆಳಕನ್ನು ಕೊಡುವುದರ ಕಡೆಗೆ ನಮ್ಮ ಪ್ರಶ್ನೆ ಇರಬೇಕು.
ಆ ವಿದ್ಯೆಯನ್ನು ನೀಡ್ತಾ ಇದ್ದಾರೆ. ಯಾಕಂದ್ರೆ ಸಕಲ ಧರ್ಮಗಳನ್ನ ಎಲ್ಲರನ್ನೂ ಒಟ್ಟುಗೂಡಿಸಿ ಕೊಡುವಂತ ವಿದ್ಯೆ ಇದೆಯಲ್ಲ, ಅದು ವಿದ್ಯೆ. ಅದರ ಜೊತೆಗೆ ನೀನು ಮಾನವ, ಮನುಷ್ಯ ಕುಲಂ ತಾನೊಂದೇ ಒಲಂ ಅಂತ ಹೇಳಿದಾರಲ್ಲ ಕುವೆಂಪು, ಅದು ನಾವೆಲ್ಲರೂ ನೋಡಿ. ಒಂದು ಹಾಲು ಮೊಸರಾಗುತ್ತೆ, ಮೊಸರಾದ ಮೇಲೆ ಮಜ್ಜಿಗೆ ಆಗುತ್ತೆ, ಮಜ್ಜಿಗೆಯನ್ನು ಕಡದಾಗ ಬೆಣ್ಣೆ ಆಗುತ್ತೆ, ಬೆಣ್ಣೆ ಆದಮೇಲೆ ತುಪ್ಪ ಆಗುತ್ತೆ, ಎಲ್ಲೂ ಹಾಳಾಗೋಲ್ಲ. ಬದುಕು ಹಾಗೇ ಇರಬೇಕು. ನಮ್ಮ ನಡೆ, ನಮ್ಮ ನುಡಿ, ನಾನು, ನನ್ನ ನೆಲ, ನನ್ನ ಜಲ, ಜೊತೆಗೆ ನನ್ನವರು ಯಾರು, ಮಾನವರು, ಈ ಒಂದು ಪಥವನ್ನು ಹಿಡಿಯೋದಿದೆಯಲ್ಲ, ಇದನ್ನ ವಚನಕಾರರು ಅದಕ್ಕೆ ಬಯಲು ರೂಪ ಮಾಡಬಲ್ಲಾತನೇ ಶರಣ, ಈ ರೂಪ ಬಯಲ ಮಾಡಬಲ್ಲಾತನೇ ಲಿಂಗಾನುಭವಿ. ಅಂದ್ರೆ ಎಂಥ ಒಳ್ಳೆಯ ಮಾತದು. ನೀವೆಲ್ಲರೂ ಕೇಳಿರ್ತೀರಿ, ಇವನಾರವ 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 ಎಂದೆಣಿಸದಿರಯ್ಯ, ಇವ ನಮ್ಮವ ಎಂದೆಣಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗ ಎಂದೆಣಿಸಯ್ಯ. ಅಂದ್ರೆ ಎಂಥ ಒಳ್ಳೆ ಮಾತು ನೋಡಿ. ಈ ಮಾತನಾಗ ನಾವು ಬದುಕ್ತಾ ಇದ್ದೀವಾ? ಯಾವುದು ಕಲೆ? ಬದುಕುವ ಕಲೆ. ಇವತ್ತು ನಾವೆಲ್ಲರೂ ತುಂಬಾ ಓದ್ಬಿಟ್ಟು ಎಲ್ಲವನ್ನೂ ತಿಳ್ಕೊಂಡಿದ್ದೀವಿ ಅಂತ ಅಂದ್ಕೊಂಡಿರ್ತೀವಿ. ಆದರೆ ತಂದೆ ತಾಯಿಗಳಾದ ನಾವು ನನ್ನ ಮಗುವಿಗೆ ಸಮಯವನ್ನೇ ಕೊಡದೆ ಬದುಕ್ತಾ ಇರ್ತೀವಿ. ಸಮಯ ಅಂದ್ರೆ ಯಾವುದು? ಪ್ರೀತಿ ಅಂದ್ರೆ ಯಾವುದು? ಯಾವ ತರಹದ ಬದುಕನ್ನು ನನ್ನ ಮಗುವಿಗೆ ಕೊಡಬೇಕು? ನನ್ನ ಮಗುವಿನೊಳಗೆ ಏನು ಬೆಳಕಿದೆ ಅನ್ನುವಂಥ ಹುಡುಕಾಟವನ್ನು ಮರೆತಿದ್ದೀವಿ. ಯಾವ ತರಹದ ಬೆಳಕಿರಬೇಕು ನನ್ನ ಮಗುವಿಗೆ? ಮಗುವಿನ ಒಳಗೊಂದು ಬೆಳಕಿರುತ್ತೆ. ನಾವೆಲ್ಲರೂ ಏನು ಮಾಡ್ತೀವಿ? ನನ್ನೊಳಗಿರುವಂತಹ ಎಲ್ಲ ವಿಷಯಗಳೇನಿರ್ತಲ್ಲ ಅದರಲ್ಲಿ ತುಂಬಕ್ಕೆ ಹೋಗ್ತೀವಿ. ಅದು ಬೇಡ ರೀ. ಮಗುವಿನೊಳಗೊಂದು ಸುಂದರವಾದ ಬೆಳಕಿದೆ. ಆ ಬೆಳಕಿಗೆ ನೀವು ಸಾಥ್ ಕೊಟ್ಟರೆ ಸಾಕು, ಅದು ಸೂರ್ಯನಂತೆ ಬೆಳಗ್ತಾ ಹೋಗುತ್ತೆ. ಇಂಥ ಹುಣ್ಣಿಮೆಯ ರಾತ್ರಿಗಳನ್ನು ಅವರು ತಂದು ಕೊಡ್ತಾರೆ. ಯಾಕೆ ಸಮಯಗಳನ್ನು ಕೊಡದೆ ಬದುಕ್ತಾ ಇರುವಂಥ ತಂದೆ ತಾಯಿಗಳಾಗಿದ್ದೀವಿ? ಗುರುಗಳಂತವರು ವಿದ್ಯೆಯನ್ನ ಶಾಲೆಯಲ್ಲಿ ಹೇಳಿಕೊಡ್ತಾರೆ. ಶಾಲೆಗೆ ಮಿಗಿಲಾದಂಥದ್ದು ಮನೆಯಲ್ಲೇ ಆಗಬೇಕು. ಆ ಮನೆಯಲ್ಲಿ ಆಗದಿದ್ದನ್ನ ಗುರುಗಳೇ ಹೇಳ್ಕೊಡ್ತಾ ಇದ್ದಾರೆ. ಬದುಕಿನ ಕ್ಷಣ ಯಾವುದು, ಯಾವ ರೀತಿಯಲ್ಲಿ ಬದುಕಬೇಕು ಅನ್ನೋದನ್ನೇ ಮರೆತಿರುವಂಥದ್ದು. ಅದು ಕಲೆ. ಅದು ನನಗೆ ತುಂಬಾ ಚೆನ್ನಾಗಿ ನೆನಪಿದೆ. ನನ್ನ ಅಜ್ಜ ಒಳ್ಳೆ ಯಕ್ಷಗಾನ ಕಲಾವಿದರು. ಅವರು ಕೊಲ್ಲೂರು ಮೇಳದಲ್ಲಿ ಇದ್ರು. ನಾನು ಹೊಸದಾಗೊಂದು ಮಾರುತಿ ಕಾರ್ ತಗೊಂಡಿದ್ದೆ. ನಾನು ಸಿದ್ದಾಪುರಕ್ಕೆ ಬಂದು ನನ್ನ ತಂಗಿ ಮನೆಗೆ ಹೋಗಬೇಕು. ಅವರು ಬಸ್ಸಿಂದ ಇಳಿದ್ರು. ಇಳಿದ ಮೇಲೆ ನನ್ನ ಹೊಸ ಕಾರಲ್ಲಿ ನನ್ನ ಅಜ್ಜನ್ನ ಕೂರಿಸ್ಕೋಬೇಕು ಅಂತ ಅವರೊಂದು ಸುಮ್ಮನೆ ಒಂದು ಚೀಲ, ಒಂದು ಪಂಚೆ, ಒಂದು ಕಟ್ಟು ಬನಿಯನ್ನು, ನಾವು ಕಸೆ ಅಂಗಿ ಅಂತ ಕರಿತೀವಿ, ಆರ್ತದ ಹಾಕೊಂಡು ನಿಂತಿದ್ರು. ತುಂಬ ಆರೋಗ್ಯವಂತ, ನಿಷ್ಠೂರ, ಸತ್ಯವನ್ನೇ ಹೇಳುವಂತಹ ವ್ಯಕ್ತಿತ್ವ. ನಾನು ಕಾಯ್ತಾ ಇದ್ದೀನಿ ಬಸ್ ಸ್ಟ್ಯಾಂಡ್ನಲ್ಲಿ. ಅವ್ರೇನಂದ್ರು, ಬಂದರು. ನಾನು ಕರೆದೆ, ಅಜ್ಜ ಬಾ ನನ್ನ ಕಾರಲ್ಲಿ ಕೂತ್ಕೊ ಅಂತ. ಇಲ್ಲ ಕಣೋ, ನಾ ಬರೋದಿಲ್ಲ, ನೀವು ಹೋಗ್ರಿ ಅಂದ್ರು. ನಾವು ಎಷ್ಟು ಕರೆದ್ರೂ ಬರಲಿಲ್ಲ. ನಾವು ಕಾರ್ ತಗೊಂಡು ಹೋದ್ವಿ. ಹೋದ ಮೇಲೆ ನನ್ನ ಅಜ್ಜ ಬಂದರು. ಅವ್ರು ಬರಬೇಕಾದ್ರೆ ಒಂದು 3/4 ಗಂಟೆ ಆಗಿತ್ತು ನಡೆದು ಬಸ್ ಸ್ಟ್ಯಾಂಡಿಂದ ನಮ್ಮ ಆ ಮನೆಗೆ, ನನ್ನ ತಂಗಿಯ ಮನೆಗೆ. ನಾನು ಕೇಳಿದೆ, ಅಜ್ಜ ನೀನು ಯಾಕೆ ಕಾರ್ ಹತ್ತಲಿಲ್ಲ ಅಂತ. ಅಯ್ಯೋ ನೀವೆಲ್ಲ ಎಂಥವ್ರು, ನೀವು ವೇಗದ ಬದುಕಲ್ಲಿ ಬದುಕ್ತಾ ಇದ್ದೀರಿ. ಏನು ನೋಡಿದಿ ನೀನು ಕಾರಲ್ಲಿ ಹೋಗ್ತಾ? ಬೇಗ ಬಂದು ಮುಟ್ಟಿದೆ 10 ನಿಮಿಷಕ್ಕೆ. ನಾನು 45 ನಿಮಿಷ ಗಿಡವನ್ನು ನೋಡಿದೆ, ಗಿಡದಲ್ಲಿ ಬಿಟ್ಟಂತ ಹಣ್ಣನ್ನು ನೋಡಿದೆ, ಹಾರುವ ಹಕ್ಕಿಯನ್ನು ನೋಡಿದೆ, ಮೋಡದಲ್ಲಿರುವಂಥ ಆಮೆನೂ ನೋಡಿದೆ, ಆಮೆ ಆನೆ ಆಗಿದ್ದು ನೋಡಿದೆ. ಎಲ್ಲವನ್ನು ನೋಡಿ ನನ್ನ ಕಾಲಿಗೆ ಚುಚ್ಚಿದ ಮುಳ್ಳನ್ನೂ ನೋಡಿದೆ. ನೋವು, ನಲಿವು ಎಲ್ಲವನ್ನು ನೋಡಿ ನಡೆದು ಇಲ್ಲಿಗೆ ಬಂದಾಗ ನನಗೊಂದು ಅನುಭವ ಆಯಿತು. ಈ ಅನುಭವ ಏನಿದೆ ಅದು ಅನುಭವವಾಯಿತು ಅಂತ. ಅಂದರೆ ನಾವು ಇವತ್ತು ನಮ್ಮ ಮಕ್ಕಳಿಗೆ ಈ ಥರ ನಾವೇನಂದ್ರೆ ಬೇಗ ಹೋಗೋದು ಅನ್ನೋದನ್ನೇ ಜೀವನ ಅಂದ್ಕೊಂಡಿದ್ದೀವಿ. ಬಾಳು, ತರಳ ಬಾಳು ಅಂದರೆ ತಡವಾಗಿ ಬಾಳು, ಸಮಾಧಾನವಾಗಿ ಬಾಳು, ಪ್ರತಿಯೊಂದನ್ನು ಅರಿತು ಬಾಳು, ಪ್ರತಿ ನಿಮಿಷ ಬದುಕಿ ಬಾಳು, ಅದು ತರಳ ಬಾಳು. ನಾವು ನಮ್ಮ ಸಮಯವನ್ನು ನಾವು ಆ ಮಕ್ಕಳಿಗೆ ಕೊಡೋದಿಲ್ಲ. ಮಕ್ಕಳಿಗೂ ಸಮಯದ ಬಗ್ಗೆ ಪ್ರಜ್ಞೆಯನ್ನು ನಾವು ಹೇಳ್ಕೊಡೋದಿಲ್ಲ. ಯಾಕಿವತ್ತು ನಮ್ಮ ಮಕ್ಕಳೊಳಗೆ ಇರುವಂತಹ ಸ್ಥೈರ್ಯಗಳೇನಿದೆ, ಅವನೊಳಗೆ ಒಂದು ದೊಡ್ಡ ಬೆಳಕಿದೆ. ಅವನೊಬ್ಬ ಒಳ್ಳೆ ಹಾಡುಗಾರನಾಗ್ಬೋದಾ, ಅವನು ಒಳ್ಳೆ ಕ್ರೀಡಾಪಟುವಾಗ್ಬೋದಾ, ಅಥವಾ ಅವಳೊಬ್ಬ ಒಳ್ಳೆ ಸಜ್ಜನ ಆಗ್ಬೋದಾ,
ಅವನು ಓದದೇ ಇದ್ರೂ ಕೂಡ ಒಬ್ಬ ಒಳ್ಳೆ ಮನುಷ್ಯನಾಗ್ಬೋದಾ ಅನ್ನೋದನ್ನು ನಾವು ಯಾರೂ ನೋಡ್ತಾ ಇಲ್ಲ. ಆದ್ರಿಂದ ಗುರುಗಳು ಇಲ್ಲಿ ಮಾಡುವಂಥ ತರಳಬಾಳಗಿದ್ದು ನಾನು ಮೊದಲನೇ ಸಾರಿ ಬರ್ತಾ ಇರೋದು. ನನಗೆ ಯಾಕೆ ಖುಷಿ ಆಗುತ್ತಂದ್ರೆ, ನನ್ನ ಹಲವಾರು ರಂಗಭೂಮಿಯ ಸ್ನೇಹಿತರು ಯಾವಾಗಲೂ ಹೇಳ್ತಿರ್ತಾರೆ, ಗುರುಗಳು ಎಂಥ ಮನುಷ್ಯರು ಅಂದರೆ ಪ್ರತಿ ಕ್ಷಣ ಹೊಸದನ್ನು ಹುಡುಕ್ತಾ ಇರ್ತಾರೆ ಅಂತ. ಈಗ ನೋಡಿ, ಈ ಜಾಗ ಕಸ ವಿಮುಕ್ತ, ಕಾರಣ ಇಲ್ಲೊಂದು ಬೆಳಕಾಗಬೇಕು ಅಂತ. ನಮ್ಮ ಮಕ್ಕಳಿಗೆ ನಾವು ಕಸ ಹ್ಯಾಕ್ ತೆಗೆಯೋದು ಅಂತ ಇವತ್ತಿಗೆ ಹೇಳ್ಕೊಟ್ಟಿಲ್ಲ. ನನ್ನ ಅಮ್ಮ ಹೇಳೋಳು, ಮೊದಲೊಂದು ಮನೆ ಇತ್ತು ಕಣೋ, ಎಷ್ಟು ಚೆನ್ನಾಗಿತ್ತು ಗೊತ್ತೇನ್ರ ನಮ್ದೆಲ್ಲ. ನಮಗೊಂದು ಅಂಗಳ ಇತ್ತು, ಹಿತ್ಲಿತ್ತು. ಅಂಗಳದಲ್ಲಿ 4 ಗಿಡ ಇರುವು, ಅದ್ರ ಮೇಲೆ ಪಕ್ಷಿ ಬಂದು ಕೂರುದು. ಮನೇಲೊಂದು ಬೆಕ್ಕಿತ್ತು, ಮನೇಲೊಂದು ನಾಯಿ ಇತ್ತು, ಮನೇಲೊಂದು ಆಕಳಿತ್ತು. ಹಸಿ ಕಸ ಎಲ್ಲಿ ಹೋಗ್ತಿತ್ತು? ಎಲ್ಲವೂ ನಾಯಿಗೆ, ಹಸುವಿಗೆ, ಇಲ್ಲ ಗಿಡದ ಪಾತಿಯಲ್ಲಿ ಗೊಬ್ಬರವಾಗಿರಬೇಕಾದಂಥ ಕಸ ಇವತ್ತು ನಾವು ಅಪಾರ್ಟ್ಮೆಂಟ್ಗಳು, ಮನೆಗೆ ಕಾಂಪೌಂಡನ್ನು 3 ಅಡಿನೂ ಬಿಟ್ಕೊಳ್ದೇನೆ, ಏನು ಹಿತ್ಲಿಲ್ದೇನೆ, ಅಂಗಳವಿಲ್ದೇನೆ, ಅಂಗಳದಲ್ಲಿ ಬೆಳದಿಂಗಳೂ ಕಾಣದೆ ಬದುಕುವಂಥ ಸ್ಥಿತಿಯಲ್ಲಿದ್ದೇವೆ. ಅಂದರೆ ಕಸ ವಿಮುಕ್ತವಾಗೋದು ಈ ಥರದ ಹುಣ್ಣಿಮೆಗಳಾಗಬೇಕು. ಈ ಥರದ ಬೆಳಕನ್ನು ನೀವು ನಿಮ್ಮ ಮಕ್ಕಳಿಗೆ ಕೊಡಬೇಕು. ಅವರಿಗೆ ಈ ಜಗತ್ತಿನಲ್ಲಿ ಆಗುವ, ಈ ನಮ್ಮ ಈ ಸಮಾಜದಲ್ಲಿ ಆಗುವಂತಹ ಎಲ್ಲ ವಿಷಯಗಳ ಬಗ್ಗೆ ಪ್ರಶ್ನೆ ಕೇಳುವಂಥ ಹುಣ್ಣಿಮೆಯ ಕನಸುಗಳನ್ನು ಕೊಡಬೇಕು, ಹುಣ್ಣಿಮೆಯ ಬೆಳಕನ್ನು ಕೊಡಬೇಕು. ಅದು ಸಂಸ್ಕೃತಿ. ಆದ್ದರಿಂದ ನಾನೊಬ್ಬ ಕಲಾವಿದನಾಗಿ ನಾನು ಒಳ್ಳೆ ಪೇಂಟಿಂಗ್ ಮಾಡ್ಬೋದು, ಆ್ಯಕ್ಟ್ ಮಾಡ್ಬೋದು, ಹಾಡ್ಬೋದು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಜೀವನದ ಈ ಒಂದು ಸುಂದರವಾದ ಸ್ವರವನ್ನು ಸಂಗೀತವಾಗಿ ನಾವು ಮಾಡ್ಕೋಬೇಕು ಅಂತ ಆದರೆ ಬದುಕುವಂತಹ ಕಲೆಯನ್ನು ನಾವು ಕಲಿಬೇಕು. ಜೊತೆಗೆ ನಮ್ಮ ಮಕ್ಕಳಿಗೆ ಬದುಕನ್ನು ಹೇಗೆ ಬದುಕಬೇಕು ಅನ್ನುವಂಥ ಕಲೆ ಮತ್ತು ಸಂಸ್ಕೃತಿಯನ್ನು ನಾವು ಹೇಳಿಕೊಡ್ಬೇಕು. ಹಾಗಾಗಿ ಇಂಥ ಒಂದು ದಾರಿಯ ದೀಪವನ್ನು ಇಂಥ ಒಂದು ಸಾಂಸ್ಕೃತಿಕವಾದ ಕಾರ್ಯಕ್ರಮದ ಮೂಲಕ ಮಾಡ್ತಾ ಪ್ರತಿ ನಿಮಿಷ ಅವರು ಕಂಡಿದ್ದು ಅವರಿಗಲ್ಲ, ಅವರು ಕಾಣುವ ಕನಸು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು, ಪ್ರತಿಯೊಬ್ಬರಿಗೂ ಬೆಳಕಾಗಬೇಕು, ಪ್ರತಿಯೊಬ್ಬರಿಗೂ. ನಾನು ಕೂಡ ಇದೇ ಭದ್ರಾವತಿಯಲ್ಲಿ 4 ವರ್ಷ ಇದ್ದೆ. VIS ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿಯ ಕಾರ್ಮಿಕರನ್ನೆಲ್ಲ ನೋಡಿದ್ದೇನೆ. ಇವತ್ತು ಅಂತಹ ಒಂದು ಮುಚ್ಚಿ ಹೋಗಿರುವಂತಹ ಒಂದು ಕಬ್ಬಿಣದ ಈ ಫ್ಯಾಕ್ಟ್ರಿಯನ್ನು ಮತ್ತೆ ಓಪನ್ ಮಾಡಬೇಕು ಅನ್ನುವಂಥ ಬೆಳಕು ಅವರಲ್ಲಿ ಕಂಡಿದೆ. ಅಂದರೆ ಅವರಿಗೆ 80 ವರ್ಷ ಇರ್ಬೋದು, ಆದರೆ ಮಗುವಿನ ಥರ ಇಲ್ಲ, ಇದರಲ್ಲೇನೋ ನಾನು ಬೆಳಕು ಕಾಣಬೇಕು. ರಾಘವೇಂದ್ರ ಅವರೇ ಇದಕ್ಕೇನಾರು ಒಂದು ಮಾಡಿ, ಯಡಿಯೂರಪ್ಪನವರೇ ಇದಕ್ಕೇನಾರು ಮಾಡಿ, ಕುಮಾರಸ್ವಾಮಿ ಅವರೇ, ಇಲ್ಲಿ ಸುಮಾರು ಜನರಿಗೆ ನೋಡಿ. ಇವತ್ತು ನಾನು ಹೇಳ್ತೀನಿ, ಬದುಕು ಫ್ರೀಯಲ್ಲಿಲ್ಲ. ಯಾರು ಬೆವರು ಸುರಿಸಿ ಬೆವರನ್ನು ನೆಲಕ್ಕೆ ಬೀಳಿಸ್ತಾನೋ ಅವನು ನಿಜವಾದ ಮನುಷ್ಯ. ಬೆವರಿಳಿಸ್ದೇನೆ ಏನೇನೋ ತಗೊಂಡು ಬದುಕ್ತಾನಲ್ಲ ಅವನು ಮನುಷ್ಯ ಅಲ್ಲ. ಆದ್ರಿಂದ ಉದ್ಯೋಗದ ಅವಕಾಶ ಎಲ್ಲ ಆಗುತ್ತೆ, ಅಲ್ಲಿ ದೇಶ ಬೆಳೆಯುತ್ತೆ. ಯಾವಾಗ ಉದ್ಯೋಗದ ಅವಕಾಶ ಬೆಳೆಯುತ್ತೆ, ಅವನ ಮನಸ್ಸು ಬೆಳೆಯುತ್ತೆ. ತನ್ನ ಸಂಸಾರವನ್ನು ನಾನು ನನ್ನ ಶಕ್ತಿಯಿಂದ, ನನ್ನ ದುಡಿಮೆಯಿಂದ ನನ್ನ ದೇಶವನ್ನು ಕಟ್ತೀನಿ ಅಂತ ಹೇಳ್ತಾರಲ್ಲ, ಆ ಥರದ ಹುಣ್ಣಿಮೆಯಲ್ಲಿ ಆಗ್ತಾ ಇದೆ. ಈ ಹುಣ್ಣಿಮೆಗೆ ಉಘೆ ಉಘೆ ಉಘೆ. ನಮಸ್ಕಾರ. ಶರಣ ಅರುಣ್ ಸಾಗರ್, ರಂಗಭೂಮಿ ಕಲಾವಿದರು, ಚಲನಚಿತ್ರ ನಟರು, ಇವರಿಗೆ ಧನ್ಯವಾದಗಳು. ಈಗ BS